ಮಹಾಕುಂಭ ಮಹಾ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ನನ್ನ ಕಲೀಗ್ ರಂಜಿತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಯಾಗ್ರಾಜ್ನಿಂದ. ರಂಜಿತ್, ಆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನು ಬದಲಾವಣೆಗಳು ಕಾಣುತ್ತೆ? ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಬಂದವರಿಗೆ ಸ್ಟೇ ಇದೆಲ್ಲ ಹೆಂಗಿರುತ್ತೆ ಅಲ್ಲಿ ವ್ಯವಸ್ಥೆಗಳೆಲ್ಲ? ಯಾಕಂದರೆ 40 ಕೋಟಿ ಜನ ಬರ್ತಾರೆ ಹಂಗೆ ಹೇಳ್ತಾರೆ. ನಾವೆಲ್ಲೂ ನೋಡಿಲ್ಲ ಆ ಥರ. ಯಾಕಂದರೆ ಎಂತೆಂಥ ಇದಿದ್ರು ಕೂಡ ಲಕ್ಷ, 10 ಲಕ್ಷ, 15 ಲಕ್ಷ ಈ ಥರ 1 ಕೋಟಿನೂ ನಾವು ಕೇಳಿರೋದಿಲ್ಲ ನಿರಂತರವಾಗಿ. ಆದರೆ 40 ಕೋಟಿ ಜನ ಬರ್ತಾರೆ ಅಂದರೆ ಅಲ್ಲಿ ಆ ವ್ಯವಸ್ಥೆಗಳು ಹೇಗಿದೆ ಅಂತ ಅದರ ಬಗ್ಗೆ ಹೇಳ್ಬೋದಾ? ಎಕ್ಸಾಕ್ಟ್ ಸರಿಯಾದ ಪ್ರಶ್ನೆ ಕೇಳಿದ್ರಿ ಜಯಪ್ರಕಾಶ್ ಶೆಟ್ರೆ. ನಾನೀಗ ಹೇಳೋದಕ್ಕೆ ಹೊರಟಿರುವಂತ ವಿಚಾರವೂ ಕೂಡ ಅದೇ. ನೀವು ಹೇಳಿದ್ರಿ ಕೋಟಿ ಕೋಟಿ ಜನ ಬರ್ತಾರಲ್ಲ, ಅವ್ರು ಉಳ್ಕೊಳ್ಳೋದು ಎಲ್ಲಿ ಓಡಾಡ್ತಾರೆ, ಅಷ್ಟು ಎಲ್ಲಿ ಜಾಗ ಇದೆ ಅನ್ನೋದೆಲ್ಲ ಕೇಳಿದ್ರಿ. ನೋಡಿ ಜಯಪ್ರಕಾಶ್ ಶೆಟ್ರೆ, ನಾನು ನಿಂತಿರುವಂತ ಇದು ನೋಡಿ ಸಂಗಮ್ ಟೆಂಟ್ ಕಾಲೋನಿ ಅಂತ. ಜನ ಎಲ್ಲಿಂದನೇ ಬರಲಿ, ಅವರು ವಾರಣಾಸಿಯಿಂದ ಬರಲಿ ಅಥವಾ ಪ್ರಯಾಗ್ರಾಜಿಂದ ಬರಲಿ ಅಥವಾ ಯಾವುದೇ ಊರುಗಳಿಂದ ಬರಲಿ, ಯಾವುದೇ ದೇಶದಿಂದ ಬರಲಿ, ಯಾವುದೇ ರಾಜ್ಯದಿಂದ ಬರಲಿ ಜಯಪ್ರಕಾಶ್ ಶೆಟ್ರೆ, ಅವರು ತಂಗೋದಕ್ಕೆ ಈ ರೀತಿಯ ಟೆಂಟ್ ಹೌಸ್ಗಳನ್ನ ಎಲ್ಲ ಕಡೆಗಳಲ್ಲೂ ಕೂಡ ಮಾಡಿದ್ದಾರೆ. ಈ ಟೆಂಟ್ ಹೌಸ್ಗಳಲ್ಲಿ ನೋಡ್ಬೋದು ಜಯಪ್ರಕಾಶ್ ಶೆಟ್ರೆ, ನೀವು ಬಹಳ ಕ್ಲಿಯರ್ ಆಗಿ ಎಷ್ಟು ಕಂಫರ್ಟೇಬಲ್ ಆಗಿ ಇಲ್ಲಿ ಜರ್ಮನ್ ಟೆಂಟ್ಗಳನ್ನು ಹಾಕಿದ್ದಾರೆ ನೋಡಿ. ಈ ಜರ್ಮನ್ ಟೆಂಟ್ಗಳಲ್ಲಿ ಬಂದವರು ವಿಶ್ರಾಂತಿ ಪಡೆಯೋದಕ್ಕೆ, ಊಟಕ್ಕೆ, ಉಪಚಾರಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗಿನ ಜಗತ್ತು ಒಂದು ತರ ಆದ್ರೆ ಈ ಭಾಗದಲ್ಲಿ ಪ್ರಯಾಗ್ರಾಜ್ನಲ್ಲಿ ರಾತ್ರಿಯ ಜಗತ್ತು ಹೆಂಗಿರುತ್ತೆ ಅನ್ನೋದನ್ನ ನೋಡಿ. ಜಗಮಗಿಸುವಂತ ಲೈಟಿಂಗ್ಸ್, ಕುಳಿತುಕೊಳ್ಳೋದಕ್ಕೆ ಕುರ್ಚಿ, ಆ ಕಡೆಗಳಲ್ಲಿ ಜನರೇಟರ್, ಊಟಕ್ಕೆ ಕಿಚನ್, ಇದೆಲ್ಲವೂ ಕೂಡ ಟೆಂಟ್. 13ನೇ ತಾರೀಕಿನಿಂದ ಇದು ಸಂಪೂರ್ಣವಾಗಿ ಆಪರೇಟ್ ಆಗುತ್ತೆ. ಇಲ್ಲಿ ಯಾವುದೇ ದೇಶದಿಂದ ಬಂದವರು ಕೂಡ ಇಲ್ಲಿ ತಂಗಬಹುದು ಅಥವಾ ಇಲ್ಲಿ ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಯಾತ್ರಿಗಳಿಗೆ ತೆರೆದುಕೊಳ್ಳುತ್ತೆ. ಈಗಷ್ಟೇ ನನ್ನ ಜೊತೆಲಿ ಪ್ರಯಾಗ್ರಾಜ್ನ ಶುಭಮ್ ಅಂತ ಹೇಳಿ ಅವ್ರು ಈಗಷ್ಟೇ ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ನಮ್ಮ ಜೊತೆಲಿ ಬಂದ್ರು. ಅವ್ರು ಮಾತಾಡ್ತೀನಿ. ಶುಭಮ್ ಅವರೇ, ಆರಾಮ್, कैसा है? बहुत अच्छा है, ये बहुत अच्छा व्यवस्था है यहाँ पे, बहुत सही चीज है. आप लोग जरूर आइए. ये बहुत बड़ा महाकुंभ, पूर्ण कुंभ है, हर 12 साल में लगता है ये, तो आपको जरूर आना है. ये आपका लाइफ पुण्य नल का, पुण्य देश का, पुण्यवासी हूँ. कैसे आप खुशी हो? बहुत बहुत ज्यादा खुश हूँ. एक बार बोलिए हर हर महादेव, हर हर गंगे, हर हर महादेव. ನೋಡಿ ಜಯಪ್ರಕಾಶ್ ಶೆಟ್ರೆ, ಆ ಹುಮ್ಮಸ್ಸು, ಆ ಒಂದು ಸಂಭ್ರಮ, ಆ ಸಡಗರ, ಮಧುವಣ ಗಿತ್ತಿಯಂತೆ ಸಿಂಗಾರ ಆಗಿರುವಂತ ಉತ್ತರ ಪ್ರದೇಶದ ಪ್ರಯಾಗ್ರಾಜವನ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಜಯಪ್ರಕಾಶ್ ಶೆಟ್ರೆ. ಪ್ರತಿದಿನವೂ ಕೂಡ ಹೊಸದು. ಇವತ್ತು ನಾವು ಸಿಗುವಂತ ಜನರು ಹೊಸದು, ನಾಳೆ ಸಿಗುವಂತ ಜನರು ಹೊಸರು. ಯಾವುದೇ ದೇಶದಿಂದ ಬಂದಿರ್ತಾರೆ, ಯಾವುದೋ ಊರಿಂದ ಬಂದಿರ್ತಾರೆ, ಯಾವುದೋ ಒಂದು ಗುಡ್ಡಗಾಡು ಪ್ರದೇಶ, ಯಾವುದೋ ಒಂದು ಹಿಮಾಲಯದಿಂದ ಬಂದಿರ್ತಾರೆ. ಇದನ್ನೆಲ್ಲ ನೋಡೋದೇ ನಮ್ಮ ಈ ಜನ್ಮದ ಅಥವಾ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಸುತ್ತೆ. 7 ಜನ್ಮಗಳ ಪಾಪವನ್ನ ನಾಶ ಮಾಡೋದಕ್ಕೆ ಹೋಗಿ ಈ ಸಂಗಮದಲ್ಲಿ ಸ್ನಾನ ಮಾಡುವಂತ ಪವಿತ್ರ ಸ್ನಾನ, ಪುಣ್ಯ ಸ್ನಾನ, ಇದೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ಹಿಂದೂ ಸನಾತನಿಗಳ ಒಂದು ಸಂಘದ ಮೂಲಕ ಇಡೀ ವಿಶ್ವಕ್ಕೆ ಅನಾವರಣ ಆಗ್ತಾ ಇದೆ ಜಯಪ್ರಕಾಶ್ ಶೆಟ್ರೆ. ಬಹುತ್ ಬಹುತ್ ಅಚ್ಚ ಹೈ ಜಯಪ್ರಕಾಶ್ ಶೆಟ್ರೆ.